ಇಸ್ ಮೊದಲ ಪ್ರಮುಖ ಸುದ್ದಿ ಅಶ್ಲೀಲ ವಿಡಿಯೋ ಕೇಸ್ ಏನಿದೆ ಪ್ರಜ್ವಲ್ ಮತ್ತವರ ತಂದೆ ರೇವಣ್ಣಗೆ ಉರುಳಾಗತ್ತಾ ಅಪ್ಪ ಮಗನಿಗೆ ಈ ಪ್ರಕರಣ ಉರುಳಾಗತ್ತಾ ಇವತ್ತು ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾರಾ ಎಚ್ ಡಿ ರೇವಣ್ಣ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅಂತ ಎಸ್ಐಟಿ ಸೂಚನೆ ಕೊಟ್ಟಿದೆ ನಿನ್ನೆ ಹಾಜರಾಗಿ ಅಂತ ವಿಚಾರಣೆಗೆ ಹಾಜರಾಗಿ ಅಂತ ಪ್ರಜ್ವಲ್ಗೆ ಸೂಚನೆ ಕೊಟ್ಟಿತ್ತು ಆದ್ರೆ ವಿಚಾರಣೆಗೆ ಹಾಜರಾಗೋದಕ್ಕೆ 1 ವಾರ ಕಾಲಾವಕಾಶ ಕೇಳಿದ್ದಾರೆ ಪ್ರಜ್ವಲ್ ಏಪ್ರಿಲ್ 30ರಂದು ರೇವಣ್ಣ ಮತ್ತು ಪ್ರಜ್ವಲ್ಗೆ ನೋಟಿಸ್ ನೀಡಿತ್ತು ಎಸ್ಐಟಿ ವಿಚಾರಣೆಗೆ ಹಾಗಿದ್ರೆ ಇವತ್ತು ಎಚ್ ಡಿ ರೇವಣ್ಣ ಹಾಜರಾಗ್ತಾರಾ ಕುತೂಹಲಕ್ಕೆ ಕಾರಣ ಆಗಿದೆ ವಿಚಾರಣೆಗೆ ಹಾಜರಾಗದೆ ಹೋದ್ರೆ 2 ದಿನ ಸಮಯ ಕೇಳೋ ಸಾಧ್ಯತೆ ಇದೆ ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅಂತ ಚರ್ಚಿಸ್ತಾ ಇದ್ದಾರೆ ರೇವಣ್ಣ ನಿನ್ನೆ ಮನೆಯಲ್ಲಿ ಹೋಮ ಹವನಗಳನ್ನ ನಡೆಸಿದ್ರು ನಂತರ ಹೊಳೆನರಸೀಪುರದಿಂದ ಬೆಂಗಳೂರಿಗೆ ಹೋಗುವಂತ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟರು ಏನೇ ಬಂದರೂ ಎದುರಿಸ್ತೀನಿ ಯಾವುದೇ ವಿಚಾರಣೆಯಾದ್ರೂ ಎದುರಿಸ್ತೀನಿ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಹಾಗಿದ್ರೆ ಇವತ್ತು ವಿಚಾರಣೆಗೆ ಬನ್ನಿ ಇರುವಂತಹ ನೋಟಿಸ್ ಏನ್ ಕೊಟ್ಟಿದೆ ಎಸ್ಐಟಿ ಹಾಗಿದ್ರೆ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಕಾಲಾವಕಾಶ ಕೇಳ್ತಾರ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅಂತ ಚರ್ಚಿಸ್ತಾ ಇದ್ದಾರೆ ರೇವಣ್ಣ ಎಸ್ ನಿನ್ನೆ ರೇವಣ್ಣ ಮಾತನಾಡಿದಂತಹ ಸಂದರ್ಭದಲ್ಲಿ ಎಸ್ಐಟಿ ನೋಟಿಸ್ ಬಂದಿರೋದು ನಿಜ ನಾನು ತನಿಖೆಗೆ ವಿಚಾರಣೆಗೆ ಸಹಕರಿಸ್ತೀನಿ ನಾನೇನು ತಪ್ಪು ಮಾಡಿಲ್ಲ ನಾನು ಯಾಕೆ ಭಯ ಪಡಬೇಕು ಅಂತ ಹೇಳಿದ್ರು ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ನೀಡಲಾಗಿದೆ ಎಸ್ಐಟಿಯಿಂದ ಇವತ್ತು ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಕಾಲಾವಕಾಶವನ್ನ ಕೇಳ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ 11 ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ ಈಗಾಗಲೇ ಎಸ್ಐಟಿ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗಾಗಿ ಎಚ್ ಡಿ ರೇವಣ್ಣ ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ ಒಂದು ವೇಳೆ ವಿಚಾರಣೆಗೆ ಹಾಜರಾಗಲಿಲ್ಲ ಅಂದ್ರೆ 2 ದಿನ ಕಾಲಾವಕಾಶ ಕೊಡಿ ಅಂತ ಕೇಳುವಂತಹ ಸಾಧ್ಯತೆ ಸಹ ಇದೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಸಹ 1 ವಾರ ಕಾಲಾವಕಾಶಗಳನ್ನ ತಮ್ಮ ವಕೀಲರ ಮೂಲಕ ಕೇಳಿದ್ದಾರೆ ಎಸ್ಐಟಿ ಎಸ್ ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಂದೀಶ್ ಮತ್ತು ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಬಹಳ ಕುತೂಹಲ ಮೂಡಿಸ್ತಾ ಇರುವಂತಹ ಬೆಳವಣಿಗೆ ಅಂತಂದ್ರೆ ಈಗಾಗಲೇ ಎಸ್ಐಟಿ ವಿಚಾರಣೆಗೆ ಕರೆದಿದೆ ಆದ್ರೆ ರೇವಣ್ಣ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದು ಯಾಕಂದ್ರೆ ನಿನ್ನೆ ಪ್ರಜ್ವಲ್ಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿಯಿಂದ ನೋಟಿಸ್ ಬಂದಿತ್ತು ಪ್ರಜ್ವಲ್ ದೇಶದಲ್ಲಿಲ್ಲ ವಿದೇಶದಲ್ಲಿದ್ದೀನಿ ಅಂತ ಈಗ ಕಾಲಾವಕಾಶ ಕೂಡ ಕೇಳಿದ್ದಾರೆ ಆದ್ರೆ ರೇವಣ್ಣ ಏನ್ ಮಾಡ್ತಾರೆ ಹೊರಡ್ತಾರಂತ ವಿಚಾರಣೆಗೆ ಹಾಜರಾಗ್ತಾರಂತ ಅಂತದೊಂದು ಸುಳಿವೇನಾದ್ರೂ ಸಿಗ್ತಾ ಇದೆಯಾ ಹೇಗೆ ಪ್ರತಿಮಾ ಏನಂತಂದ್ರೆ ನಿನ್ನೆ ಹೊಳೆನರಸೀಪುರ ಮನೆಯಿಂದ ಪೂಜೆಗಳ ಮುಗಿಸ್ಕೊಂಡು ನೇರವಾಗಿ ರೇವಣ್ಣ ಹಾಗೂ ರೇವಣ್ಣ ದಂಪತಿಯವರು ಸೀದಾ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ರು ಅಂದ್ರೆ ಎಸ್ಐಟಿ ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿರುವಂತದ್ದು ರೇವಣ್ಣನಿಗೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಎಸ್ಐಟಿ ಕಚೇರಿಗೆ ಬಂದು ನೀವು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಒಂದು ನೋಟಿಸ್ ನಲ್ಲಿ ಹೇಳಿರುವಂತದ್ದು ಆದ್ರೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ರೇವಣ್ಣ ಬಸವನಗುಡಿಯಲ್ಲಿ ಇರ್ತಕ್ಕಂಥ ನಿವಾಸ ಏನಿದೆ ಈ ಒಂದು ನಿವಾಸದಲ್ಲಿ ಬಂದು ಉಳಿದುಕೊಳ್ತಾ ಇದ್ರು ಆದ್ರೆ ಸದ್ಯ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ರೇವಣ್ಣ ಅವರು ಈ ಒಂದು ನಿವಾಸಕ್ಕೆ ಬಂದಿಲ್ಲ ಸದ್ಯ ಅವರ ಪತ್ನಿ ಭವಾನಿ ರೇವಣ್ಣ ಅವರು ಈಗ ತಾನೇ ನಿವಾಸಕ್ಕೆ ಬಂದಿರುವಂತದ್ದು ಈಗ ನಿವಾಸದಲ್ಲಿ ಭವಾನಿ ರೇವಣ್ಣ ಅವರು ಇದ್ದಾರೆ ಅಂದ್ರೆ ಏನು ಲೈಂಗಿಕ ಕಿರುಕುಳ ಆರೋಪದ ಮೇಲೆ ಈಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ರೇವಣ್ಣ ಅವರು ಇವತ್ತು ಎಸ್ಐಟಿ ಕಚೇರಿಗೆ ಹಾಜರಾಗಬೇಕಾಗಿದೆ ಆದ್ರೆ ಹಾಜರಾಗ್ತಾರಾ ಅನ್ನುವಂತ ಒಂದು ಕುತೂಹಲ ಇರುವಂತದ್ದು ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ರೇವಣ್ಣ ಅವರು ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತ ಒಂದು ಮಾತನ್ನ ಪರಮೇಶ್ವರ್ ಅವರು ಹೇಳಿದ್ದಾರೆ ಆದ್ರೆ ರೇವಣ್ಣ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರಾ ಅನ್ನುವಂತ ಒಂದು ಕುತೂಹಲ ಇರುವಂತದ್ದು ಯಾಕೆಂತಂದ್ರೆ ಈಗಾಗಲೇ ನಿನ್ನೆ ಸುದೀರ್ಘವಾಗಿ ಎಚ್ ಡಿ ದೇವೇಗೌಡ ಅವರ ನಿವಾಸದಲ್ಲಿ ಎಚ್ ಡಿ ಕುಮಾರಸ್ವಾಮಿ ರೇವಣ್ಣ ಅವರ ಅಣ್ಣ ತಮ್ಮಂದರು ಎಲ್ಲ ಸುದೀರ್ಘವಾಗಿ ಕಾನೂನಾತ್ಮಕವಾಗಿ ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ವಕೀಲರ ಜೊತೆ ಸುದೀರ್ಘವಾಗಿ 3 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ರು ಆದ್ರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಅದು ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿದ್ರು ಆದ್ರೆ ಇವತ್ತು ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರ ಅನ್ನುವಂತ ಕುತೂಹಲ ಈಗ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ಯಾಕೆಂತಂದ್ರೆ ಈಗ ಸದ್ಯ ಅವರ ನಿವಾಸದಲ್ಲೂ ಬಸವನಗುಡಿಯಲ್ಲಿ ಇರ್ತಕ್ಕಂಥ ನಿವಾಸದಲ್ಲೂ ಕೂಡ ರೇವಣ್ಣ ಅವರು ಇಲ್ಲ ಹೀಗಾಗಿ ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತ ಒಂದು ಸಾಧ್ಯತೆ ಕೂಡ ಇದೆ ಯಾಕೆಂತಂದ್ರೆ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ 11 ಗಂಟೆಗೆ ಬಂದು ವಿಚಾರಣೆಗೆ ರೇವಣ್ಣ ಅವರು ಹಾಜರಾಗ್ತಾರೆ ಅನ್ನುವಂಥದ್ದು ಸದ್ಯ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿರೋ ಹಿನ್ನೆಲೆಯಲ್ಲಿ ನಿನ್ನೆ ಹಾಜರಾಗಬೇಕಾಗಿತ್ತು ಆದ್ರೆ 1 ವಾರಗಳ ಕಾಲಾವಕಾಶವನ್ನ ಎಸ್ಐಟಿ ಅಧಿಕಾರಿಗಳಿಗೆ ಪತ್ರದ ಮೂಲಕ ಕೇಳ್ಕೊಂಡಿರುವಂತದ್ದು ಈಗ
ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನುವಂಥದ್ದು ಈಗ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಪ್ರತಿಮಾ. ಓಕೆ ನಂದೀಶ್, ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀವಿ. ಇನ್ನು ಮಂಜು ಇವತ್ತು SIT ನೋಟಿಸ್ ಅನ್ನ ನೀಡಿದೆ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ. ಇವತ್ತು ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಿದ್ದೆ ಆದ್ರೆ ಯಾವ ರೀತಿ ಆಗಿರುತ್ತೆ SIT, ಏನೆಲ್ಲ ಮಾಹಿತಿಗಳನ್ನ ರೇವಣ್ಣ ಅವರಿಂದ ಪಡೆದುಕೊಳ್ಳೋ ಸಾಧ್ಯತೆ ಇದೆ? ಪ್ರಗತಿ ಹೌದು, ಪ್ರಮುಖವಾಗಿ ಇವತ್ತು 11 ಗಂಟೆಗೆ HD ರೇವಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೊಡಲಾಗಿದೆ. ಪ್ರಮುಖವಾಗಿ ಏನು ನಿನ್ನೆ ಪ್ರಜ್ವಲ್ ರೇವಣ್ಣರಿಗೆ ನೋಟಿಸನ್ನು ಕೊಡಲಾಗಿತ್ತು, ಆದರೆ ಅವರು ಸಮಯಾವಕಾಶವನ್ನು ಕೇಳಿರ್ತಕ್ಕಂಥ ಸದ್ಯ ಈಗ HD ರೇವಣ್ಣರವರು ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ SIT ತಂಡಕ್ಕೆ ಆಗಲೇ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು FIR ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಅಂದರೆ HD ರೇವಣ್ಣ ಏನು ಆ ದೂರದರ ಸಂತ್ರಸ್ತೆ ಏನಿದ್ದಾರೆ ಆ ಸಂತ್ರಸ್ತೆಯ ಮೇಲೆ ಲೈಂಗಿಕ ಕಿರುಕುಳ ಆರೋಪವನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕೇಳಲಾಗುತ್ತೆ. ಅಂದರೆ ಈ ರೀತಿಯಾದಂಥ ಆರೋಪ ನಿಮ್ಮ ಮೇಲೆ ಬಂದಿರತಕ್ಕಂಥದ್ದು, ಇದಕ್ಕೆ ನೀವು ಏನು ಸ್ಪಷ್ಟನೆಯನ್ನು ಕೊಡ್ತೀರಾ ಅನ್ನೋದನ್ನು ಕೂಡ ಕೇಳುವಂಥ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ SD ರೇವಣ್ಣ ಅವರು ಕೂಡ ಏನು ಕಾನೂನು ಸಲಹೆಗಾರನ ಒಂದಷ್ಟು ಮಾಹಿತಿಗಳನ್ನು ಕೇಳಿಕೊಂಡು, ಅಂದರೆ FIRನ ಕಂಟೆಂಟ್ನ ಮೇರೆಗೆ ಒಂದಷ್ಟು ಮಾಹಿತಿಯನ್ನು ಕೇಳ್ಕೊಂಡು ಬರ್ತಾರೆ. ವಿಚಾರಣೆಗೆ ಹಾಜರಾಗಿದ್ದೆ ಆದರೆ ಸಾಕಷ್ಟು ಪ್ರಶ್ನೆಗಳು ಅವ್ರ ಮುಂದೆ ಇಡಲಾಗುತ್ತೆ. ಅಂದರೆ ಈ ರೀತಿಯಾದಂಥ ಆರೋಪಗಳು ನಿಮ್ಮ ಮೇಲೆ ಕೇಳಿ ಬಂದಿರತಕ್ಕಂಥದ್ರಲ್ಲಿ ನೀವು ಏನು ಮಾಡ್ತೀರಿ ಮತ್ತು ಹೇಗಿದ್ರಿ ಅನ್ನೋದನ್ನು ಮತ್ತು ಅದಕ್ಕೆ ನಿಮ್ಮ ಸ್ಪಷ್ಟನೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಕೇಳುವಂಥ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಈಗ ಸದ್ಯ SIT ಅಧಿಕಾರಿಗಳು ಕೂಡ ಒಳಭಾಗದಲ್ಲಿ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು, ಜೊತೆಗೆ ಹೇಗೆ ಅವರನ್ನು ತನಿಖೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. 11 ಗಂಟೆ ನಂತರ ಏನು ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಏನು ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಪ್ರಗತಿ. ಓಕೆ ಮಂಜು ಹಾಗೆ ನಂದೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.